ತ್ರೇತಾಯುಗದಲ್ಲಿ ಅಂಜನಾದ್ರಿ ಅಂತ ಯಾಕೆ ಬಂತು ಅಂದ್ರೆ ನಮ್ಮ ವಾಯುದೇವರು ಅವತಾರ ಮಾಡಿದ ಬರ್ತ್ ಪ್ಲೇಸ್ ಅದು. ಯಾರ್ಯಾರೋ ಹುಟ್ಟಿದ ಪ್ಲೇಸ್ ಅನ್ನ ಮಾನ್ಯುಮೆಂಟು ಅಂತ ಹೋಗಿ ಬರ್ತೀವಿ. ನಮ್ಮ ಮುಖ್ಯ ಪ್ರಾಣದೇವರು ಹನುಮಂತ ದೇವರು ಅವತಾರ ಮಾಡಿದ ಪವಿತ್ರವಾದ ಸ್ಥಳ ಅದು ತಿರುಪತಿ ಬೆಟ್ಟ ಅಂತ. ಅಂಜನಾದೇವಿ 12 ವರ್ಷ ತಪಸ್ಸು ಮಾಡಿ ದಿನಾ ಒಂದು ಹಣ್ಣು ತಿನ್ನೋಳು. ದಿನಾ ಸ್ವಾಮಿ ಪುಷ್ಕರಣಿಯಲ್ಲಿ ಆಕಾಶಗಂಗೆಯಲ್ಲಿ ಸ್ನಾನ. 12 ವರ್ಷ ಆದಮೇಲೆ ವಾಯುದೇವರು ಒಂದು ಫಲ ಕೊಟ್ಟು ನಿನ್ನ ಗಂಡನು ಕೊಡು ಅಂದ್ರು. ಕೇಸರಿ ಅನ್ನೋ ಕಪಿ ಅವನು ತಿಂದ. ವಾಯುದೇವರು ಅವತಾರ ಮಾಡಿದ್ರು. ಆಗೆಲ್ಲ ಋಷಿಗಳು ಅದಕ್ಕೆ ಹನುಮಂತ ಅಂತ ನಾಮಕರಣ ಮಾಡಿದ್ರು. ವಾಯುದೇವರು ಬರೋ ಕಾಲಕ್ಕೆ ಕೌಪಿನ ಹಾಕೊಂಡ್ಬಂದಿದ್ರಂತೆ, ಬಂಗಾರದ ಕೌಪಿನ ಮತ್ತೆ ಜನಿವಾರ. ವಾಯುದೇವರು ಬರೋ ಕಾಲಕ್ಕೆ ಅದಕ್ಕೆ ಅಂದಿದ್ದು ನಮ್ಮ ವಿಜಯದಾಸರು, ಹೇಮಾ ಕಚ್ಚೂಟ ಉಪವೀತ ಧರಿಪ ಮಾರುತ ಅಂತ ಹೇಳಿ ಬರೋ ಕಾಲಕ್ಕೆ ನಿಮ್ಮದೇನು ಬೇಡ ಬೇಡ ಅಂತ ಹೇಳಿ, ಈ ಜನವಾರ ಆದ್ರೆ ಕಿತ್ತೋಗತ್ತೆ ನಮ್ಮದು ಬಂಗಾರದ್ದು ಅಂತ ಹೇಳಿ ಅವ್ರು ಬಂದ್ಯಾರಂತ. ಕೌಪೀನೋದ್ಭಾಸಿತಂ ಚೈವಂ ದೀಪ್ಯಮಾನಮಿಮಶ್ರಿಯ ಬಿಭ್ರಾಣಂ ವಾರಣಾನಾಂ ವೈ ರೂಪಮತ್ಯದ್ಭುತಂ ಮಹತೆ. ಚೈತ್ರ ಶುದ್ಧ ಪೂರ್ಣಿಮೆ ಅವರ ಬರ್ತಡೆ. ಈ ಮಾರ್ಗಶೀರ್ಷ ಮಾಸದಲ್ಲಿ ಹನುಮದ್ ವ್ರತ ಅಂತ, ಹನುಮದ್ ಜಯಂತಿ ಅಂತ ಎಲ್ಲ ಹಾಕಿರ್ತಾರೆ. ಹನುಮಂತ ದೇವರಿಗೆ ಮೀಸಲಿಟ್ಟ ದಿವಸ ಅದು. ಅವರು ಅವತಾರ ಮಾಡಿದಂತಹ ಪವಿತ್ರವಾದ ದಿವಸ. ತತ್ವಜ್ಞಾನ ಕೊಡೋರೇ ಅವರು. ಶ್ರವಣವೇ ಮೊದಲದ ನವವಿಧ ಭಕುತಿಯ ತವಕದಿಂದಲೇ ಕೊಡು ಕವಿ ಜನಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯರಣ್ಯ ದಹನ ಪವನ ಹೇಮಕಚೂಟ ಉಪವೀತ ಧರಿಪ ಮಾರುತ ಕಾಮಾದಿ ವರ್ಗರಹಿತ ಕಾಮಾದಿ ವರ್ಗರಹಿತ ವ್ಯೋಮಾದಿ ಸರ್ವ ವ್ಯಾಪುತ ಸತತ ನಿರ್ಭೀತ ರಾಮಚಂದ್ರನ ನಿಜದೂತ ರಾಮಚಂದ್ರನ ನಿಜದೂತ ಯಾಮಯಮಕ ನಿನ್ನಾರಾಧಿಪುದಕ್ಕೆ ಕಾಮಿಪೆಯನಗಿದು ನೆಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸ್ತೋಮವ ತೋರುತ ಪಾಮರಮತಿಯನು ನಿಪಾಲಿಪುದು ಪವಮಾನ ಅಹರೋ ದುರಾಗಮ ತಮಸ್ವಗೋಗಣೈ ಅಕರೋರ್ಮುಕುಂದ ಗುಣವೃಂದ ದರ್ಶನಂ ಅಜಯಶ್ಚತುರ್ದಶ ಜಗಂತಿ ಸದ್ಗುಣೈ ಶರಣಂ ಗುರೋ ಕರುಣಯಾಪಿ ನೋಭವೇ. ನಿಂಗೇನು ಬೇಕು ಅಂದ್ರೆ ನಾರಾಯಣ ಪಂಡಿತರಂದ್ರು, ನಮಸ್ತೆ ಪ್ರಾಣೇಶ ಪ್ರದಿಶ ಸುದರ್ಶನ್ನೋ ಜಯ ಜಯ. ಒಳ್ಳೆ ಜ್ಞಾನವನ್ನ ಕೊಡು, ಅದು ನೀನೇ ಕೊಡಬೇಕಂತ. ಅದಕ್ಕೆ ಅಂಜನಾದ್ರಿ ಅಂತ ವಾಯುದೇವರ ಅವತಾರ ಮಾಡಿದ್ರು. ಸೀತಾದೇವಿಗೆ ಅನುರೂಪನಾದವರ ರಾಮನು ಬರ್ತಾನೆ, ಕಾಳಜಿ ಮಾಡಬೇಡ ಅಂತ. ಇನ್ನು 3ನೇ ಯುಗದಲ್ಲಿ ಶೇಷದೇವರಿಗೂ ವಾಯುದೇವರಿಗೂ ಸಂವಾದ ಆಗಿ ವಾಯುದೇವರೇ ದೊಡ್ಡವರು ಅಂತ ತೀರ್ಮಾನ ಮಾಡೋದು. ಆ ಪರ್ವತ ಅಲ್ಲೆಲ್ಲೋ ಇದ್ದಿದ್ದು ಹಾರ್ಕೊಂಡ್ಬಂತಿದ್ರು. ವಾಯುದೇವರು ಅನುಗ್ರಹ ಮಾಡಿ ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹದಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇ ದೇಶ. ವಾಯುದೇವನ ಶೇಷದೇವರ ಜಗಳದಿಂದ ತಿರುಪತಿ ಬೆಟ್ಟ ಇಷ್ಟು ಹತ್ರ ಬಂತು. ಎಲ್ಲೋ ದೂರ ಇತ್ತದು. ಅಷ್ಟು ದೂರ ಇದ್ರೆ ಹೋಗೋದು ಯಾರು? ವೈಕುಂಠದಲ್ಲಿದ್ದ ಪರ್ವತಕ್ಕೆ ಹೋಗೋರು ಯಾರು? ಎಲ್ಲೋ ಕಾಶಿ ಯಾತ್ರೆ ಬದ್ರಿ ಯಾತ್ರೆ ಹೋಗೋದಪ್ಪ. ವೈಕುಂಠ ಯಾತ್ರೆ ಹಾಕಿದೀವಿ ಬರ್ತೀರಾ ಅಂದ್ರೆ ನೀವೇ ಹೋಗ್ರಿ ಅಂತೀವಿ. ಹಾಗಾಗಿ ಶೇಷದೇವರ ಸಂವಾದದಿಂದ ಇಲ್ಲಿ ಬಂತು. ಆಮೇಲೆ ಅವರು ತಪ್ಪಾಯ್ತು, ನೀನೇ ನನಗೆ ಶೇಷ ಪದವಿ ಕೊಡಿಸಿದ್. ಕೃತ್ಯವಾಸನೆ ಹಿಂದೆ ನೀನು 40 ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸಿ ಅಖಿಳಾಗಮಾರ್ಥಗಳೋದಿ ಜಲಧಿಯಳು 10 ಕಲ್ಪವ ತಪವಗೈದ ಆದಿತ್ಯರೊಳಗೆ ಉತ್ತಮನೆನೆಸಿ ಪುರುಷೋತ್ತಮನ ಪರ್ಯಂಕ ಪದವೈದಿದೆಯೋ ಮಹಾದೇವ. ನೀ ಅನುಗ್ರಹ ಮಾಡಿದ್ದಕ್ಕೆ ನನಗೆ ರುದ್ರ ಪದವಿ ಶೇಷ ಪದವಿ ದಯಮಾಡಿ ಕ್ಷಮಿಸು.